ನಾನು ಅದೇ ಹೊಸ ರೂಮ್ಮೇಟ್ಸ್ಗೆ ಯಾರನ್ನ ಕರೆದಿದ್ನೋ ಅವ್ರೊಂದು ಸ್ವಲ್ಪ ಲೈಕ್ ಆ ಮಂತಿಗೆ ಬರೋಕ್ಕೆ ದುಡ್ಡು ಕೊಟ್ಟಿದ್ರು, ಅದನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದೆ. ಸೊ ಲೈಕ್ ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅದಕ್ಕೆ ನಾನು ಆ ಸಿಚುವೇಶನ್ ಬಗ್ಗೆ ಈಗ ನೆನೆಸ್ಕೊಳಲ್ಲ. ಬಿಕಾಸ್ ದಿಸ್ ಈಸ್ ದ ಟೈಮ್, ಇಟ್ಸ್ ಮೆಂಟ್ ಫಾರ್ ಮೀ. ಆಗೋಗಿದ್ದು ಆಗೋಯ್ತು, ಅದು ಆಗೋಯ್ತು. ಇನ್ನೇನು ನಾನು ನೆನೆಸ್ಕೊಳಕ್ಕೆ ಹೋಗಲ್ಲ, ಅದು ಬೇಡವೂ ಬೇಡ ಅಂತ. ಸೊ ಈ ಟೈಮಲ್ಲಿ ನಾನು ಹ್ಯಾಪಿಯಾಗಿರೋದು ನೋಡ್ತೀನಿ ಅಷ್ಟೇ. ಸೊ ಆಮೇಲೆ ನನ್ನ ರೂಮ್ಮೇಟ್ಸ್ಗೆ ಅದೇ ಹೊಸ ರೂಮ್ಮೇಟ್ಸ್ಗೆ ಕಾಲ್ ಮಾಡಿ ಈ ಥರ ಎಲ್ಲ ಆಯಿತು, ಐ ಆಮ್ ಸಾರಿ, ನನ್ನಿಂದ ಆಯಿತು, ಐ ಆಮ್ ರಿಯಲಿ ಸಾರಿ, ಜಸ್ಟ್ ಡೋಂಟ್ ಲೈಕ್ ಅವ್ರಿಗೆ ಬೇಕೇ. ಬಿಕಾಸ್ ಇನ್ನೊಂದು 15 ದಿನ ಇತ್ತು ಆಗಸ್ಟಿಗೆ. ಅವರು ಇನ್ನೊಂದು ರೂಮ್ ಹುಡ್ಕೊಬೇಕಲ್ಲ, ಏನಾನ ಅವರು ಹುಡ್ಕೊಳ್ಳಿ ಅಂತ ಹೇಳಿ ದುಡ್ಡು ಕೊಡ್ತೀನಿ ವಾಪಸ್ಸು ಅಂತ ಹೇಳಿದೆ. ಅದಾದಮೇಲೆ ಅವ್ರಿಗೂ ಇನ್ನೇನು 15 ದಿನ ಇತ್ತು ಹೊಸ ರೂಮ್ ಎಲ್ಲನ ಬೇರೆ ಹುಡ್ಕೊಳಕ್ಕೆ. ಆಲ್ರೆಡಿ ಅವರು 1 ಮಂತಿಂದ ಹುಡ್ಕೊಳ್ತಾ ಇದ್ರು ಅವ್ರ ರೂಮ್ನ. ನಾನು ಇಲ್ಲಿಗೆ ಕರೆದ್ಬಿಟ್ಟು ಒಂದು 15 ದಿನ ವೇಸ್ಟ್ ಮಾಡಿದ್ದೆ. ನನಗೆ ಅದು ಒಂದು ಸ್ವಲ್ಪ ಗಿಲ್ಟ್ ಆಯಿತು. ಲೈಕ್ ಓಕೆ, ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್, ಇದು ನನ್ನ ಮಿಸ್ಟೇಕ್ ಅಲ್ಲ, ಇದು ಲೀಸಿಂಗ್ ಆಫೀಸ್ ಅವ್ರದ್ದು. ಈ ಹುಡುಗಿಯಿಂದ ಜನಿಯಿಂದ ಫುಲ್ ಇಷ್ಟೆಲ್ಲ ಎಲ್ಲ ಮೆಸ್ಸಪ್ ಆಯಿತು. ಅದಾದಮೇಲೆ ಲೈಕ್ again I went home. I was just crying sitting on my bed. half an hour ಇಂದ 1 hourವರೆಗೂ ಅಳ್ತಾನೆ ಇದ್ದೀನಿ. ಏನು ಮಾಡಬೇಕು ಈಗ? ಮನೆ ಖಾಲಿ ಮಾಡಿದ್ರೆ ಎಲ್ಲಿ ಹೋಗೋದು? ನನಗೆ ಗೊತ್ತು ನನ್ನ ರೂಮ್ ಫ್ರೆಂಡ್ಸ್ ಇದ್ದಾರೆ, ಹೋಗ್ಬೋದು. ಬಟ್ ಐ ವಾಂಟೆಡ್ ಆ ಟೈಮಿಗೆ ಆ ಲೀಸಿಂಗ್ ಡಾಕ್ಯುಮೆಂಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸ್ಯಾಟರ್ಡೇನೇ ನಾನು ಏನಕ್ಕೋ ಸಬ್ಮಿಟ್ ಮಾಡಬೇಕಾಗಿತ್ತು. ಆ ಲೀಸಿಂಗ್ ಡಾಕ್ಯುಮೆಂಟ್ ಇಲ್ಲ ಅಂದಿದ್ರೆ ಫುಲ್ಲು ಸಿಚುವೇಶನೇ ಚೇಂಜ್ ಆಗಿಬಿಡೋದು. ಆ ಲೀಸಿಂಗ್ ಡಾಕ್ಯುಮೆಂಟ್ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ನನಗೆ. ಲೀಸಿಂಗ್ ಡಾಕ್ಯುಮೆಂಟು, ಆ ಲೀಸಿಂಗ್ ಡಾಕ್ಯುಮೆಂಟ್ಗೋಸ್ಕರನೇ ಇಷ್ಟೆಲ್ಲ ನಾನು ಇಷ್ಟೆಲ್ಲ ಹೋರಾಡಿದ್ದು. ಅಂದರೆ ನನಗೆ ನನಗೆ ಏನೋ ಲೀಸ್ ಬೇಕಾಗಿರಲಿಲ್ಲ, ಅದು ನನಗೆ ಲೀಸಿಂಗ್ ಡಾಕ್ಯುಮೆಂಟ್ ಬೇಕಾಗಿತ್ತು. ಅಷ್ಟಕ್ಕೆ ಇಷ್ಟನ್ನೆಲ್ಲ ಒಂದು ಪರ್ಪಸ್ಸಿಗೆ ಆ ಲೀಸಿಂಗ್ ಡಾಕ್ಯುಮೆಂಟ್ ಬೇಕಾಗಿತ್ತು. ಅದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಿದೆ. ಅದು ಹುಡುಗಿಯಿಂದ ಎಲ್ಲ ಮೆಸ್ಸಪ್ ಆಯಿತು, ಫುಲ್ ಮೆಸ್ಸಪ್ ಆಯಿತು ಅವತ್ತು. ಅದಕ್ಕೆ ಅಳ್ತಾ ಇದ್ದಿದ್ದು ನಾನು. ಲೈಕ್ ಈಗ ಮನೆ ಇಲ್ಲ, ನೆಕ್ಸ್ಟ್ ಏನಪ್ಪ ಮಾಡಪ್ಪ ಎಸಪ್ಪ ಅಂತ ಅಂದ್ಕೊಂಡು ಅಳ್ತಾ ಇದ್ದೀನಿ. ನನ್ನ ರೈಡ್ ಇದ್ರು ಒಬ್ಬರು, ಒಂದು ಎಲ್ಡರ್ಲಿ ಪರ್ಸನು. ಅವ್ರೆ ನನಗೆ ಲೈಕ್ ಒಂದು ಸ್ವಲ್ಪ ಎಲ್ಲದರಲ್ಲೂ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆ ಕಾಲ್ ಮಾಡಿ ಈಗ ಏನು ಮಾಡೋದು ಹಿಂಗೆಲ್ಲ ಮಾಡಿದ್ರು, ನನಗೇನು ಅರ್ಥನೇ ಆಗ್ತಲ್ಲ, ಯಾವುದನ್ನ ಹುಡುಕಿ ಅಂತ ನಾನು ಅವ್ರಿಗೆ ಮಾಡಿದೆ. ಕಂಟ್ರೋಲ್ ಮಾಡ್ಕೊ, ಅಳ್ಬೇಡ, ಒಂದು ಕುತ್ಕೊಂಡು ಏನಾನ ಹುಡುಕು. ಈಗ ಲೈಕ್ ಅಳ್ತಾ ಇದ್ರೆ ಏನೂ ದಾರಿ ತೋರಲ್ಲ, ಏನಾನ ಮಾಡು, ಲೈಕ್ ಹುಡುಕು, ನಾನು ಹುಡುಕ್ತೀನಿ ಅಂತ ಹೇಳಿದ್ರು. ಸೊ ಐ ಸ್ಟಾರ್ಟೆಡ್ ಸರ್ಚಿಂಗ್ ಅವಾಗಲೇ ಕೂತ್ಕೊಂಡು. ಓಕೆ ಮೈಮಾ, ಇಫ್ ಯು ಬಿ ಕ್ರೈಯಿಂಗ್ ಲೈಕ್ ದಿಸ್ ಯು ಕಾಂಟ್ ಫಿಗರ್ ಇಟ್ ಔಟ್ ಎನಿಥಿಂಗ್. ನಿನಗೆ ಆ ಲೀಸಿಂಗ್ ಡಾಕ್ಯುಮೆಂಟ್ ಬೇಕು. ಆ ಸ್ಯಾಟರ್ಡೇನೇ ಬೇಕಾಗಿತ್ತು. ಸೋಮವಾರ ಹಿಂಗಾಗಿದ್ದು, ಸ್ಯಾಟರ್ಡೇ ನಾನು ಸಬ್ಮಿಟ್ ಮಾಡಬೇಕಾಗಿತ್ತು ಆ ಲೀಸಿಂಗ್ ಡಾಕ್ಯುಮೆಂಟ್ನ. ಏನಪ್ಪ ಮಾಡೋದು ಅಂತ ನಾನು ಹಂಗೆ ಪ್ರೇಯರ್ ಮಾಡಿಕೊಂಡು ಹಂಗೆ ಲೈಕ್ ಅಳ್ತಾ ಇದ್ದೆ. ಆಮೇಲೆ ಲೈಕ್ ಇದೆಲ್ಲ ನೀನು ಅಳ್ತಾ ಕೂತ್ಕೊಂಡ್ರೆ ಇದಾಗಲ್ಲ, ಮುಚ್ಕೊಂಡು ಎದ್ದೋಳು, ಎಲ್ಲ ನಾವು ಹೋಗೋಣ ಅಂತ ಕಾರ್ ತೊಗೊಂಡು ಅಂದರೆ ಒಂದು ಸ್ವಲ್ಪ ಯಾವುದೋ ಒಂದು ಆ್ಯಪ್ಸ್ ಇದೆ, ಆ ಆ್ಯಪ್ಸಲ್ಲೆಲ್ಲ ಮೆಸೇಜ್ ಮಾಡಿಕೊಂಡು ಓನರ್ಸ್ಗೆಲ್ಲ ಇಟ್ಕೊಂಡಿದ್ದೆ. ಆಮೇಲೆ ಎತ್ಕೋ ಕಾರ್ ಎತ್ಕೋ, ಒಂದು ನಮ್ಮ ಮನೆ ಹತ್ರ ಒಂದು ಸ್ವಲ್ಪ 10 ಮಿನಿಟ್ಸ್, ನಮ್ಮ ಮನೆಯಿಂದ 10 ಮಿನಿಟ್ಸ್ ಒಂದು ಏರಿಯಾ ಇದೆ. ಆ ಏರಿಯಾದಲ್ಲಿ ರೀಸೆಂಟಾಗಿ ಎಲ್ಲೋ ಟೂಲೆಟ್ ಬೋರ್ಡ್ ನೋಡಿದೆ. ಅಂದರೆ ಇಲ್ಲೆಲ್ಲ ಟೂಲೆಟ್ ಬೋರ್ಡ್ ಎಲ್ಲ ಹಾಕಲ್ಲ ಫ್ಯಾನ್ಸಿಯಾಗಿ, ಇಂಡಿಯಾದಲ್ಲಿ ಹಾಕ್ದಂಗೆಲ್ಲ ಟೂಲೆಟ್ ಬೋರ್ಡ್ ಅಂತ ಜಸ್ಟ್ ಫೋನಲ್ಲೇ ಹುಡ್ಕೊಬೇಕು. ಅವತ್ತೆಲ್ಲೋ ಒಂದು ಟೂಲೆಟ್ ಬೋರ್ಡ್ ನೋಡಿದೆ. ಓಕೆ, ಅಲ್ಲೋಗು ಒಂದು ಸತಿ ಟ್ರೈ ಮಾಡು ಅಂತ ಹೋದೆ. ಕಾರ್ ಎತ್ಕೊಂಡೆ. ನನ್ನ ಫ್ರೆಂಡ್ಸ್ ಅಂದರೆ ಟೆಕ್ಸಸ್ ಫ್ರೆಂಡ್ಸ್ ಎಲ್ಲ ಲೈಕ್ ಅಲ್ಲಿ ನನ್ನ ರೂಮ್ಮೇಟ್ಸ್ ಎಲ್ಲ, ಹಳೆ ರೂಮ್ಮೇಟ್ಸ್ ಎಲ್ಲ ಕಾಲ್ ಮಾಡ್ತೀವಿ, ಎಲ್ಲಿಗೆ ಹೋಗ್ತಾಯಿದ್ದೆ ಅಂದರೆ ಹೇಳಿದೆ ಎಲ್ಲ ಈ ಥರ ಆಯಿತು, ಇಶ್ಯೂ ಆಯಿತು, ಹಿಂಗೆಲ್ಲ ಮಾಡಿಬಿಟ್ರು, ಆ ಹುಡುಗಿ ಹಿಂಗೆ ಮಾಡಿಬಿಟ್ರು ಅಂತ ನಾನು ಅಳ್ಕೊಂಡು. ಅದಕ್ಕೆ ಅವರು ಲೈಕ್ ಎಲ್ಲಿ ಹೋಗ್ತಿದ್ಯಾ ಕಾರ್ ಎತ್ಕೊಂಡು, ಎಲ್ಲೂ ಹೋಗ್ಬೇಡ, ಮನೇಲಿರೋ ಒಂದು ಸ್ವಲ್ಪ ಅಂತ. ಇಲ್ಲ ನಾನು ಹುಡುಕ್ಲೇಬೇಕು, ಇವತ್ತು ಮನೆ ಸಿಗಲೇಬೇಕು ಅಂತ ನಾನು ಕಾರ್ ಎತ್ಕೊಂಡು ನಾನು ಈ ಲೈಕ್ ಜೂಲಿಯಟ್ ಅಂತ ಒಂದು ಏರಿಯಾ ಇದೆ, ಅಲ್ಲಿಗೆ ಹೊರಟೆ. ಸೊ ಅಲ್ಲಿಗೆ ಹೊರಟಿ ಅದು ಅಲ್ಲಿ ಟೂಲೆಟ್ ಬೋರ್ಡ್ ನೋಡಿನಲ್ಲ. ಓಕೆ, ಒಂದು ಅಂದಾಜು ಪ್ರಕಾರ ನನಗೆ ಎಲ್ಲಿದೆ ಅಂತ ಗೊತ್ತಿತ್ತು. ಲೈಕ್ ಮ್ಯಾಪ್ ಎಲ್ಲ ಇಲ್ಲ, ಜಸ್ಟ್ ಹೋಗಿ ಓಕೆ ಆ ಏರಿಯಾ ಆ ದಾರಿಗೆ ಹೋಗ್ಬಿಟ್ಟೆ. ಹೆಂಗೋ ದೇವ್ರು ಅಲ್ಲೇ ನಡೆಸ್ಬಿಟ್ರು.
ಸೊ ಅಲ್ಲಿಗೆ ಹೋದ್ಮೇಲೆ ಅವ್ರು ಮೆಸೇಜ್ ಮಾಡ್ತೀನಿ, ಫೋನ್ ಮಾಡ್ತೀನಿ, ರಿಪ್ಲೈ ಇಲ್ಲ. ಓಕೆ, ಇದೊಂದೇ ಇಟ್ಕೊಂಡೆ. ಯಾವತ್ತೂ ಲೈಫಲ್ಲಿ ಆಪ್ಷನ್ ಏನೇ ಇರಬಾರ್ದು. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ, ಆಪ್ಷನ್ ಸಿ ಎಲ್ಲ ಇರಬೇಕು. ಸೊ ಹಂಗೆ ಇಟ್ಕೊಂಡೆ. ಓಕೆ, ಇದೆಲ್ಲ ಅಂದರೆ ಏನು, ಹೋಗು ಅಂತ ರೋಡಲ್ಲಿ ಹೋಗ್ತಾ ಇದ್ದೆ ಕಾರಲ್ಲಿ. ಸೊ ಇವು ರೋಡಲ್ಲಿ ಹೋಗೋರ್ನೆಲ್ಲ ಮಾತಾಡಿಸ್ಬಾರ್ದು ಇಲ್ಲೆಲ್ಲ. ಬಟ್ ನಾನೇನ ಅಂದರೆ ನಿಲ್ಸೋದು ಕಾರಣ, ಇಲ್ಲಿ ಯಾವ್ದಾರ ಮನೆ ವೇಕೆನ್ಸಿ ಇದೆಯಾ, ಇಲ್ಲಿ ಯಾವ ಮನೆ ವೇಕೆನ್ಸಿ ಇದೆಯಾ ಅಂತ ಕೇಳೋದು. ಓಕೆ, ಇಲ್ಲ, ಓಕೆ, ನಾನು ಇಲ್ಲಿ ಯಾವುದು ನನಗೆ ಗೊತ್ತಿಲ್ಲ ಅಂತ ಅವ್ರು ರಿಪ್ಲೈ ಮಾಡಿದ್ರು. ಯಾರೂ ರಿಪ್ಲೈ ಮಾಡಿಲ್ಲ ಅಂತ ಏನಿಲ್ಲ, ರಿಪ್ಲೈ ಮಾಡಿದ್ರು. ಆಮೇಲೆ ಇನ್ನೊಬ್ಬರು ಅಂತ ಕೇಳಿದೆ, ಲೈಕ್ ಒಬ್ರಿದ್ರು. ಅವ್ರು ಹೇಳಿದ್ರು ಈ ಥರ ಒಂದು ಸ್ಟೋರ್ ಇದೆ, ಆ ಸ್ಟೋರಲ್ಲಿ ಹೋಗು, ಅಲ್ಲೆಲ್ಲ ನಿಮಗೆ ಏನೋ ನಂಬರ್ಸ್ ಹಾಕಿರ್ತಾರೆ. ಅಂದರೆ ಯಾವ್ದಾನ ಮನೆ ಬಾಡಿಗೆಗೆ ಖಾಲಿ ಇದ್ದರೆ ನಂಬರ್ಸ್ ಹಾಕಿರ್ತಾರೆ, ಅವ್ರ ಓನರ್ ನಂಬರು. ಅವ್ರ ಹತ್ರ ಕೇಳಿ ನೋಡು, ಅಂದರೆ ಒಂದು ಸತಿ ಮಾತಾಡಿ ನೋಡು ಅಂದರು. ಓಕೆ, ಏನೋ ಒಂದು ಸಿಕ್ತಲ್ಲಪ್ಪ ರೂಟು ಅಂತ ಆ ಸ್ಟೋರ್ಗೆ ಹೋದೆ. ಅಂದರೆ ಅಡ್ರೆಸ್ಸು ಕೊಟ್ಟರು ಪಾಪ ಅವರು, ಥ್ಯಾಂಕ್ ಗಾಡ್. ಅಡ್ರೆಸ್ಸು ಕೊಟ್ಟರು, ಆ ಸ್ಟೋರ್ಗೆ ಹೋದೆ. ಸ್ಟೋರ್ಗೆ ಹೋದ್ಮೇಲೆ ನನಗೆ ಸ್ಪ್ಯಾನಿಷ್ ಬರಲ್ಲ, ಏನೋ ಒಂದು ಸ್ವಲ್ಪ ಮಾತಾಡ್ತೀನಿ ಸ್ಪ್ಯಾನಿಷ್, ಪುಕ್ಕಿತು ಸ್ಪ್ಯಾನಿಷ್ ಮಾತಾಡ್ತೀನಿ. ಏನೋ ನನಗೆ ಏನು ಫುಲ್ಲು ಸ್ಪ್ಯಾನಿಷಲ್ಲೇ ನಾನು ಲೈಕ್ ಮಾತಾಡಲ್ಲ. ಆ ಹುಡುಗಿ ಅಂದರೆ ಅದೆಲ್ಲ ಮೆಕ್ಸಿಕನ್ ಏರಿಯಾ, ಒಂದು ಸ್ವಲ್ಪ ಮೆಕ್ಸಿಕನ್ಸ್ ಇರೋ ಏರಿಯಾ. ಸೊ ಆ ಹುಡುಗಿ ಸ್ಪ್ಯಾನಿಷು, ನನಗೆ ಸ್ಪ್ಯಾನಿಷ್ ಬರಲ್ಲ. ಆ ಹುಡುಗಿ ಇಂಗ್ಲೀಷ್ ಬರಲ್ಲ, ನಂಗೆ ಸ್ಪ್ಯಾನಿಷ್ ಬರಲ್ಲ. ಸೊ ಟ್ರಾನ್ಸ್ಲೇಟರಲ್ಲೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಿದ್ದೀನಿ. ಓಕೆ, ಆ ಹುಡುಗಿ ತೋರಿಸು, ಅಲ್ಲೇ ಇತ್ತು ಲೈಕ್ ಸ್ಟೋರಲ್ಲಿ ಒಂದು ಬೋರ್ಡ್ ಥರ ಹಾಕಿದ್ರು, ಅಲ್ಲೆಲ್ಲ ಇತ್ತು ನಂಬರ್ಸ್ ಎಲ್ಲ. ಸೊ ಆ ನಂಬರಿಗೆ ಕಾಲ್ ಮಾಡಿದ್ರೆ ಅವರು ಸ್ಪ್ಯಾನಿಷ್ ಮಾತಾಡೋಕ್ಕೆ ಬರ್ತಲ್ಲ. ಏನಪ್ಪ ಇದು ಅಂತ ಅಲ್ಲಿ ಯಾರು ಲೈಕ್ ಆ ಹುಡುಗಿ ಮಾತಾಡ್ತು ಫಸ್ಟು, ಹಿಂಗೆ ನನಗೆ ಮನೆ ಬೇಕು ಅಂತ ನಾನು ಹೇಳಿದೆ, ಎಕ್ಸ್ಪ್ಲೇನ್ ಮಾಡಿದೆ ಲೈಕ್ ಟ್ರಾನ್ಸ್ಲೇಟರಲ್ಲಿ ಹಾಕಿ. ಆಮೇಲೆ ಹುಡುಗಿ ಲೈಕ್ ನಾನು ಕಾಲ್ ಮಾಡಿಕೊಟ್ಟೆ, ಆ ಹುಡುಗಿ ಅವ್ರ ಹತ್ರ ಮಾತಾಡಿದ್ರು. ಅಲ್ಲಿ ಯಾವುದೋ ಒಂದು ಸ್ಟುಡಿಯೋ ಇದೆ, ಸ್ಟುಡಿಯೋದು 1100 ಅಂದರು. ನನ್ನ ಬಜೆಟ್ ಬಂದಿಟ್ಟು 1100 ಎಲ್ಲ ಇಲ್ಲ ದೇವ್ರೆ, ಏನು ಮಾಡೋದಪ್ಪ ಅಂದ್ರೆ ನನ್ನ ಹತ್ರ ದುಡ್ಡು ಇರಲಿಲ್ಲ. ಹೇಳಬೇಕಂದ್ರೆ ಬೇಸಿಕಲಿ ಇಲ್ಲೇ ದುಡ್ಡು ಇರಲಿಲ್ಲ ನನ್ನ ಹತ್ರ, $1 ಅಂದರೆ ಏನೋ ಒಂದು ಸ್ವಲ್ಪ ಇತ್ತು, ಅಷ್ಟೊಂದು ಇರಲಿಲ್ಲ. ಇಲ್ಲೇನಂದರೆ 1 ಮಂತ್ ಡೆಪಾಸಿಟ್ ಮಾಡಿ 1 ಮಂತ್ ರೆಂಟ್ ಕಟ್ಟಬೇಕು. ಈಗೇನಾನು 1000 ಮನೆ ಬಾಡಿಗೆ ಇದ್ದಿದ್ರೆ ನಾನು 1100 ಅಂದ್ಕೊಳ್ಳಿ, $2000 $2200 ನಾನು ಅರೇಂಜ್ ಮಾಡಬೇಕು. ಇದು ಯಾವ ಕಥೆಯಪ್ಪ ಅಂತ ಅಂದ್ಕೊಂಡು ದೇವ್ರೆ ಅಂದ್ಕೊಂಡು, ಯಾರೋ ಸ್ಟುಡಿಯೋ ಇದೆ 1100 ಅಂದರೆ 1100 ಆಗುತ್ತೆ ಅಂತ ಹೇಳಿದ್ರು. $1100. I was like, this is so much, Mahima, you can't handle it right now ಅಂತ. ಇನ್ನೇನು ಮಾಡೋದಪ್ಪ ಅಂತ ಅಂದ್ಕೊಂಡು ಜಸ್ಟ್ ಲೈಕ್ ಅದೇ ಆ್ಯಪಲ್ಲಿ ನೋಡಿದ್ನಲ್ಲ, ಅಲ್ಲೇ ನಿಯರ್ ಬೈ ಇತ್ತು, ಲೈಕ್ 2 minutes ಫ್ರಮ್ ದಟ್ ಸ್ಟೋರ್, ಐ ಗೆಸ್ ಲೈಕ್ 5 minutes ಫ್ರಮ್ ದಟ್ ಸ್ಟೋರ್, ಲೆಟ್ ಮೀ ಗೋ ದೇರ್ ಅಂತ. ಸೊ ಅಲ್ಲೋದೆ, ಅಲ್ಲಿ ಕಾರ್ ನಿಲ್ಲಿಸ್ದೆ. ಐ ವಾಸ್ ಲೈಕ್ ಆ ಅಡ್ರೆಸ್ನ ಲೈಕ್ ಸಿಗ್ನಲ್ ಹತ್ರ ಹಾಕಿದರೆ ಐ ವಾಸ್ ನಾಟ್ ಗೆಟಿಂಗ್ ದ ಹೌಸ್, ಲೈಕ್ ಆ ಮನೆ ಸಿಗ್ತಾ ಇರಲಿಲ್ಲ, ಯಾವ್ದು ಮನೆ ಅಂತ. ಐ ವಾಸ್ ಜಸ್ಟ್ ರೋಮಿಂಗ್ ಅರೌಂಡ್ ದೇರ್ 2 minutes, ಲೈಕ್ 15 minutes ಅಲ್ಲೇ ಇದ್ದೆ. ಅವ್ರು ಏನಾದ್ರು ರಿಪ್ಲೈ ಮಾಡ್ತಾರಾ ಅಂತ, ಆ ಓನರ್ ಏನಾದ್ರು ರಿಪ್ಲೈ ಮಾಡ್ತಾರಾ ಅಂತ. ಆಮೇಲೆ ಇನ್ನೊಂದು ಟೂ ಲೇಟ್ ಬೋರ್ಡ್ ಇತ್ತು, ಅವ್ರಿಗೆ ಮೆಸೇಜ್ ಮಾಡಿದೆ, ಅವ್ರದ್ದು ರಿಪ್ಲೈ ಇಲ್ಲ. ಕಾಲ್ ಮಾಡಿದೆ, ಕಾಲು ರಿಪ್ಲೈ ಇಲ್ಲ. ಸೊ ಓಕೆ ಮಹಿಮಾ, ಈಗ ಮನೆಗೆ ಹೋಗು ಅಂತ ಮನೆಗೆ ಹೋದೆ. ಲೈಕ್ ಇಲ್ಲಿಂದ ಒಂದು 15 minutes ಇದೆ ನಮ್ಮ ಮನೆ. ಓಕೆ ಹೋದೆ. ಮನೆಗೆ ಹೋಗಿ ಇನ್ನೂ ಒಳಗಡೆನೂ ಹೋಗಿಲ್ಲ, ಕಾರಲ್ಲೇ ಕೂತಿದ್ದೆ. ಕಾರಲ್ಲಿ ಕೂತಿದ್ದಾಗ ಅವರಿಂದ ಮೆಸೇಜ್ ಬಂತು ಓನರಿಂದ, ಥ್ಯಾಂಕ್ ಗಾಡ್ ಅಂತ ಅವರು ನಂಬರ್ ಹಾಕೊಂಡ್ರು. ಸೊ ಓಕೆ ನಾನು ನಂಬರ್ ಹಾಕಿದೆ, ಇಮಿಡಿಯೇಟಾಗಿ ಕಾಲ್ ಮಾಡಿದ್ರು. ಸೊ ಇಮಿಡಿಯೇಟಾಗಿ ನಾನು ಕಾಲ್ ಪಿಕ್ ಮಾಡಿ ನಾನು ರೂಮ್ ಹುಡುಕ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಓಕೆ ನೋಡೋಕ್ಕೆ ಬರ್ತೀರಾ, ಯಾವಾಗ ಆಗುತ್ತೆ ಅಂತ ಹೇಳಿದ್ರು. ನಾನು ನಾಳೆ ಬೇಡ ಇವತ್ತೇ ಬರ್ತೀನಿ ಅಂತ ಹೇಳಿದೆ. ತಿರ್ಗಾ ಅಲ್ಲಿಂದ ಇಮಿಡಿಯೇಟಾಗಿ ಹೊರಟೆ. ಇಲ್ಲ ನಾನು ಒಂದು ಮನೆ ಹತ್ರ ಬಂದಿದ್ದೀನಿ, ಇನ್ನೊಂದು 15 minutes ಬಿಟ್ಕೊಂಡು ಬರ್ತೀರಾ ಅಂತ ಅವ್ರು ಹೇಳಿದರು ಓನರು. ಓಕೆ ನಾನು ಬರ್ತೀನಿ ಅಂತ ಬಂದು ಲೈಕ್ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕಲ್ಲ. ನನ್ನ ಲೈಕ್ ಪೇ ಸ್ಲಿಪ್ಸ್ ಎಲ್ಲ ಕೇಳ್ತಾಯಿದ್ರು. ಎಲ್ಲ ಹಿಂಗೆ ನೋಡಿ ನನ್ನ ಸ್ಟೂಡೆಂಟು, ನನ್ನ I-20 ಎಲ್ಲ ತೋರಿಸ್ದೆ. ಫುಲ್ಲು ಇಂಡಿಯಾದಲ್ಲಿ ಇದು ನಾವಪ್ಪ ಹಿಂಗೆ ಹಂಗೆ ಅಂತ ಎಲ್ಲ ಕನ್ವಿನ್ಸ್ ಮಾಡಿದೆ. ದೇವ್ರ ಕೃಪೆಯಿಂದ ಅವ್ರು ದೇವ್ರ ಕಳಿಸಿರೋ ಏಂಜಲ್ ಥರ. ಐ ವಾಸ್ ಲೈಕ್ ಐ ಎಕ್ಸ್ಪ್ಲೇನ್ ಮೈ ಸಿಚುವೇಶನ್, ದಿಸ್ ಇಸ್ ವಾಟ್ ಹ್ಯಾಪನ್. ನೋಡಿ ಬೆಳಿಗ್ಗೆ
ನೋಡಿ ನಾನು ಇಲ್ಲೇ ಹೈ ಪಾಯಿಂಟಲ್ಲಿ ಇದ್ದಿದ್ದು, ಇಲ್ಲೇ ನಿಯರ್ ಬೈಯಲ್ಲಿ, ನಿಮ್ಗೆ ಗೊತ್ತಿರ್ಬೋದು ರೋಮಿಯೋ ಲೈಕ್ ನಿಯರ್ ಬೈಯಲ್ಲಿ ಇದ್ದಿದ್ದು. ನೋಡಿ ನಾನು ಇಷ್ಟು ರೆಂಟೆಲ್ಲ ಕಟ್ಟಿದ್ದೀನಿ ಅಂತ ಪ್ರೂಫ್ಸ್ ಎಲ್ಲ ತೋರಿಸ್ದೆ, ಲೈಕ್ ಕನ್ವಿನ್ಸ್ ಮಾಡಿದೆ. ಅಂದರೆ ಇಲ್ಲಿ ಕನ್ವಿನ್ಸ್ ಮಾಡಿದ್ರೆ ಯಾರೂ ಆಗಲ್ಲ, ಅಂದರೆ ಅಷ್ಟು ಬೇಗ ಕನ್ವಿನ್ಸ್ ಆಗದ್ದೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ನಿನ್ನ ಪ್ರೂಫ್ ಇಲ್ಲ ಅಂದರೆ ಇಲ್ಲಿಗೆ ಯಾರೂ ಕನ್ವಿನ್ಸ್ ಮಾಡಿ ನಿನಗೆ ಮನೆ ಕೊಡೋದೇ ಇಲ್ಲ. ಪ್ರೂಫ್ ಇಲ್ಲ ಅಂದರೆ ಲೈಕ್ ಪೇ ಸ್ಲಿಪ್ಸ್ ಇಲ್ಲ ಅಂದರೆ, ಕ್ರೆಡಿಟ್ ಚೆಕ್ ಇಲ್ಲ ಅಂದರೆ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಕೊಡೋದೇ ಇಲ್ಲ. ಬಟ್ ದಿಸ್ ಇಸ್ ಅಬ್ಸಲ್ಯೂಟ್ಲಿ ಟ್ರೂಲಿ ಇಟ್ಸ್ ಗಾಡ್ಸ್ ಹ್ಯಾಂಡ್, ಐ ಕ್ಯಾನ್ ಟೆಲ್ ಇಟ್. ಅವತ್ತು ಐ ವಾಸ್ ಲೈಕ್ ಸೋ ಎಮೋಷ್ನಲ್. ಐ ವಾಸ್ ಜಸ್ಟ್ ಲೈಕ್ ಐ ಹಗ್ಡ್ ಹರ್, ಶಿ ಹಗ್ಡ್ ಮೀ. ಲೈಕ್ ನನ್ನ ಓನರ್ ಬಂದು ಲೈಕ್ ಶಿ ಈಸ್ ಆಲ್ಸೋ ಕ್ರಿಸ್ಟಿಯನ್, ಅವ್ರು ನನ್ನ ಸೇಮ್ ಚರ್ಚ್ಗೆ ಹೋಗ್ತಾರೆ. ಆ್ಯಂಡ್ ಐ ಟೋಲ್ಡ್ ಹರ್ ನಾನು ಇಲ್ಲೇ ಹೋಗೋದು ಅಂತ. ಲೈಕ್ ಐ ಲವ್ ಮೈ ಚರ್ಚ್, ಲೈಕ್ ಮೀಟ್ ಆಗೋಣ ಯಾವಾಗನ ಅಂದರು. ಐ ಮೆಟ್ ಹರ್ ಲೈಕ್ ಲಾಸ್ಟ್ ಸಂಡೇ, like the other Sunday, and she was like so sweet to me, and she was like any problem just call me. ಏನೇ ಪ್ರಾಬ್ಲಮ್ ಬಂದರು, ಏನೇ ಹೆಲ್ಪ್ ಬೇಕಂದ್ರು, ಏನೇ ಪ್ರಾಬ್ಲಮ್ ಇದ್ರು just call me ಅಂದರು. I was like it's just purely God's hand. I thank God. ಇವತ್ತು ನಾನು ಇನ್ನೊಂದು ಮನೆಗೆ ಲೈಕ್ ಅವತ್ತೇ ಏನಾಯಿತು ಅಂದರೆ ಲೈಕ್ ನಾನೆಲ್ಲ ನಂದು ID ಕಾರ್ಡು, ಪಾಸ್ಪೋರ್ಟು ಎಲ್ಲ ಕಳಿಸ್ದೆ ಅವರ ಲೈಕ್ ಫೋನಿಗೆ. ಅಂದರೆ ನನ್ನ ಪ್ರೂಫ್ ಏನಾನ ಇರಬೇಕಲ್ಲ, ನನ್ನನ್ನು ಪ್ರೂವ್ ಮಾಡ್ಕೊಳಕ್ಕೆ. ಅವರು ನಮ್ಮ ಗಂಡನ ಕೇಳಿ ಹೇಳ್ತೀನಿ ಅಂತ ಹೇಳಿದ್ರು. ಪ್ಲೀಸ್ ಹಂಗೆ ಮಾಡಿಬಿಡಿ, ನನಗೆ ಇವತ್ತೇ ಬೇಕು ಅಂತ ಎಲ್ಲ ಬೇಡ್ಕೊಂಡು, ಆಮೇಲೆ ಅವರು ನನ್ನ ಕನ್ವಿನ್ಸ್ ಆಗಿ ನಂದೆಲ್ಲ ಲೈಕ್ ಮಾತಾಡಿದ್ದು ಕನ್ವಿನ್ಸ್ ಆಗಿ ಅವರು ನನ್ನ ಲೀಸಿಂಗ್ ಡಾಕ್ಯುಮೆಂಟ್ ಕೊಟ್ಟರು. ಇಟ್ಸ್ ಲೈಕ್ ಅ ಬಿಗ್ ಮಿರಾಕಲ್ ಇನ್ ಮೈ ಲೈಫ್. ನಾನು ಸುಳ್ಳು ಹೇಳ್ತಾ ಇಲ್ಲ, ಇಟ್ಸ್ ಜಸ್ಟ್ ಬಿಗ್ ಮಿರಾಕಲ್ ಇನ್ ಮೈ ಲೈಫ್. ಒಂದಿಂದಲೇ ಅದು 2 hours ಯಾರನ್ನ ಮನೆ ಹುಡುಕಿರೋದು ನೋಡಿದ್ದೀರಾ? ಅದು US ಹೇಳಿದರೆ ಮನೆ ಹುಡುಕಿದ್ದೀವಿ ಅಂದರೆ ಏನೂ ಪ್ರೂಫ್ ಇಲ್ಲ ನಿಮಗೆ, ನನಗೆ ಹೇಳ್ಬಿಡಿ. ಐ ವಾಸ್ ಲೈಕ್ ಸ್ಪೀಚ್ಲೆಸ್ ದಟ್ 2 minutes. 4 ಗಂಟೆಗೆ ನಾನು ಲೀಸ್ ಕ್ಯಾನ್ಸಲ್ ಮಾಡಿಕೊಂಡೆ, ಕರೆಕ್ಟ್ 4 ಗಂಟೆಗೆ ಲೀಸ್ ಕ್ಯಾನ್ಸಲ್ ಮಾಡಿಕೊಂಡೆ. 5-6 ಗಂಟೆಗೆ ಮನೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. 8:30ಗೆ ನಾನು ಮನೆ ನೋಡಿದೆ, ಈ ಮನೇನ ಈಗ ಎಲ್ಲಿದ್ದೀನೋ. 8:30ಗೆ 8 o'clock ಮನೆ ನೋಡಿದೆ. 8:30, 8:15, 8:30 ಅಷ್ಟೊತ್ತಿಗೆ ನನ್ನ ಲೀಸಿಂಗ್ ಡಾಕ್ಯುಮೆಂಟ್ ಸೈನ್ ಮಾಡಿದೆ. ಇಟ್ಸ್ ಜಸ್ಟ್ ಲೈಕ್ ಐ ಆಮ್ ಓನ್ಲಿ ಲೈಕ್ ವಂಡರಿಂಗ್, ಇದಿಲ್ಲ ಅಂದಿದ್ರೆ ನಾನು ಏನಾಗಬೇಕಾಗಿತ್ತು ಅಂತ. ಎಲ್ಲ ಅರೇಂಜ್ ಆಗಿದೆ, ಇದೊಂದು ಇರಲಿಲ್ಲ ಅಂದಿದ್ರೆ it used to be very tough. But thank God he is there, he is still working in my life, he will be working, and I just thank God. ಆ ಮೂಮೆಂಟಲ್ಲಿ ಅದೇನಾಗಿತ್ತೋ ಅದೆಲ್ಲ ಮರ್ತೋಗ್ಬಿಟ್ಟು ಐ ವಾಸ್ ಜಸ್ಟ್ ಹ್ಯಾಪಿ. ಆ್ಯಂಡ್ ಲೈಕ್ ಸ್ವಲ್ಪ ಹಳೆ ಲೈಕ್ 3 months ago ನಾನು ಮನೆ ಹುಡುಕುವಾಗ ಮನೆಯೆಲ್ಲ ಇರ್ತಾಯಿತ್ತು ಅಂದರೆ, ಸ್ಟುಡಿಯೋ ಅಪಾರ್ಟ್ಮೆಂಟ್ ಆಗಲಿ, ಸಿಂಗಲ್ ಬೆಡ್ರೂಮ್ ಆಗಿರಲಿ, ಫುಲ್ಲು ಬಾತ್ರೂಮ್ ಚೆನ್ನಾಗಿ ಕರೆಕ್ಟಾಗಿರಲ್ಲ, ಲೈಕ್ ಪ್ರೈವೇಟ್ ಬಾತ್ರೂಮ್ ಎಲ್ಲ ಕಿತ್ತೋಗಿರುತ್ತೆ, ಹಾಲೆಲ್ಲ ಕಿತ್ತೋಗಿರುತ್ತೆ, ಲೈಕ್ ಒಂದು ಪೇಂಟ್ ಇರಲ್ಲ, ಒಂದು AC ಇರಲ್ಲ, ಒಂದು ಲೈಕ್ ಏನು ಶವರ್ ಮಾಡೋಕ್ಕೆ ಚೆನ್ನಾಗಿರಲ್ಲ. ಬಟ್ ವಾಟ್ ಗಾಡ್ ಗಿವ್ಸ್ ಯು ಇಸ್ ದ ಬೆಸ್ಟ್. ಏನು ದೇವ್ರು ಕೊಡ್ತಾರೋ ಇಟ್ ವಿಲ್ ಬಿ ದ ಬೆಸ್ಟ್ ಗಿಫ್ಟ್ ಅಂತ ನನಗನ್ಸುತ್ತೆ. ವಾಟ್ ಎವರ್ ಹಿ ಫೈನ್ಸ್, ಏನೇನೇ ದೇವ್ರು ಏನು ಕಳಿಸ್ತಾರೋ that will be the best gift, best thing in your life ಅಂತ. ಸೊ ಈ ಮನೆ ಹೆಂಗಿದೆ ಅಂದರೆ ಫುಲ್ಲಿ ನ್ಯೂಲಿ ರಿನೋವೇಟೆಡ್, ನ್ಯೂ ಆಗಿ ರಿನೋವೇಟ್ ಮಾಡಿದ್ದಾರೆ. ಬಾತ್ರೂಮ್ ನ್ಯೂ ಆಗಿ ಹೊಸದು ರಿನೋವ್ ಆಗಿ ಮಾಡಿದ್ದಾರೆ. ಕಿಚನ್ ಫುಲ್ಲು ಹೊಸದು, ಲೈಕ್ ಟೈಲ್ಸ್ ಆಗಿರಲಿ, ಸಿಂಕ್ ಆಗಿರಲಿ, ಲೈಕ್ ಹಾಟ್ ವಾಟರಿಂದ ಲೈಕ್ ಕೋಲ್ಡ್ ವಾಟರ್ ಆಗಿರಲಿ ಎಲ್ಲ ಹೊಸದು ಹಾಕಿದ್ದಾರೆ. ಆ್ಯಂಡ್ ಇದು ಇನ್ನೊಂದು ಸ್ಪೆಷಲ್ ಏನಂದರೆ, ನನಗೆ ಎಲೆಕ್ಟ್ರಿಸಿಟಿ ಇಲ್ಲ, ವಾಟರ್ ಬಿಲ್ ಇಲ್ಲ, ಕರೆಂಟ್ ಬಿಲ್ ಇಲ್ಲ, ಏನೋ ಗಾರ್ಬೇಜ್ ಬಿಲ್ ಇಲ್ಲ, ಸೀವೇಜ್ ಬಿಲ್ ಇಲ್ಲ, ಇದನ್ನೆಲ್ಲ ಹಾಕೋರು ಆ ಹಳೆ ಮನೇಲಿ. ಐ ವಾಸ್ ಲೈಕ್ ಜಸ್ಟ್ ನಾನು ರೆಂಟ್ ಕಟ್ಟಿದ್ರೆ ಸಾಕು. ಆಮೇಲೆ ಇನ್ನೊಂದು ಏನಂದರೆ, ನಾನು $800 ಅಂದರು ನನಗೆ ಈ ಮನೆ ರೆಂಟು. ಬಟ್ ಐ ವಾಸ್ ಲೈಕ್ ಇಷ್ಟೆಲ್ಲ ಹೇಳಿ ಕನ್ವಿನ್ಸ್ ಮಾಡಿದ್ದಕ್ಕೆ ಅವರು 50, ನಾನೇನು ಕೇಳಿಲ್ಲ, ನಾನು ಬಾಯಿ ಬಿಟ್ಟು ಕೇಳೇ ಇಲ್ಲ ಲೈಕ್ ಕಮ್ಮಿ ಮಾಡ್ಕೊಳ್ಳಿ ಅಂತ. ಅವರೇ
ಇಲ್ಲ ನಾನೇ ಕಮ್ಮಿ ಮಾಡ್ತೀನಿ ಅಂತ $50 ಕಮ್ಮಿ ಮಾಡಿ ನನಗೆ $50 ಕಮ್ಮಿ ಮಾಡಿದ್ರು. ಐ ವಾಸ್ ಲೈಕ್ ಜಸ್ಟ್ ಥ್ಯಾಂಕ್ ಗಾಡ್ ಅಂತ. ಅದಾದಮೇಲೆ ಲೈಕ್ ಇದೆಲ್ಲ ಆಯ್ತಲ್ಲ, ಓಕೆ